ವುಮೆನ್ಸಿಗೆ ಬೇಕಾಗಿರೋ ಪ್ರಾಡಕ್ಟ್. ಸೊ ನಾನಂತೂ ಯೂಸ್ ಮಾಡ್ತಾ ಇದ್ದೀನಿ. ಈ ಥರ ಬರುತ್ತೆ. ಸೊ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ನಮಗೆ 450 ರೂಪೀಸ್. ಹಾಯ್, ಎಲ್ರಿಗೂ ನಮಸ್ಕಾರ. ಸ್ಟೈಲ್ ವಿತ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಯೋಗಿತಾ ಸಿಂಗ್ ಅಂತ. ಸೊ ನಾನಿವತ್ತು ಮೀಶೋದಲ್ಲಿ ಒಂದಷ್ಟು ಕಿಚನ್ ಪ್ರಾಡಕ್ಟ್ಸ್ನ ತರಿಸಿದ್ದೀನಿ. ತುಂಬಾ ಚೆನ್ನಾಗಿದೆ ಮಾತ್ರ. ಎಲ್ಲ ಬಜೆಟ್ ಫ್ರೆಂಡ್ಲಿ, 100, 150, 200, 250 ಆ ಥರ ರೇಂಜಲ್ಲಿ ತರಿಸಿದ್ದೀನಿ. ನಿಮಗೂ ಯೂಸ್ ಆಗುತ್ತೆ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಯೂಸ್ಫುಲ್ ಅನಿಸಿದ್ರೆ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಿಮಗೆ ನೋಟಿಫಿಕೇಶನ್ ಬರ್ತಾ ಹೋಗುತ್ತೆ ಹೊಸ ಹೊಸ ವಿಡಿಯೋ ಅಪ್ಡೇಟ್ ಮಾಡಿದಾಗ. ಸೊ ಬನ್ನಿ, ತಡ ಮಾಡ್ದಂಗೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮತ್ತು ಕಿಚನ್ ಪ್ರಾಡಕ್ಟ್ಸ್ ಒಂದೊಂದಾಗಿ ರಿವ್ಯೂ ಮಾಡ್ತೀನಿ. ಫಸ್ಟ್ ಬಂದು ಇದು 6 ಬಾಕ್ಸ್ನ ತರಿಸಿದ್ದೀನಿ, ಕಂಟೈನರ್ಸ್ನ. ಇದು ಬಂದು ತುಂಬಾ ಚೆನ್ನಾಗಿದೆ ಮಾತ್ರ. ಅಡುಗೆ ಮನೆಗೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಲುಕ್ಕಾಗಿ. ಸೊ ನೋಡಿ, ಇದು ಬಂದು ಗ್ಲಾಸ್ ಅಲ್ಲ, ನಿಮಗೆ ಪ್ಲಾಸ್ಟಿಕ್ ಮೆಟೀರಿಯಲಲ್ಲಿ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಮಾತ್ರ. ಸೊ ನಿಮಗೆ ಅದಕ್ಕೆ ತುಂಬ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಹೇಗಿದೆ ಮೆಟೀರಿಯಲ್ ಅಂತ. ಸೊ ಇದು ಬಂದು ನನಗೆ ಪ್ಯಾಕ್ ಆಫ್ 12 ಬಂದಿದೆ. ನೋಡ್ಬೋದು ಬಾಕ್ಸ್ ಎಷ್ಟು ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ದಾರೆ ಅಂತ. ಪ್ಯಾಕ್ ಆಫ್ 12 ಬಂದಿದೆ. ತುಂಬಾ ಚೆನ್ನಾಗಿದೆ ಬಾಕ್ಸಸ್ಸು. ಸೊ ನಾವೇನಾದ್ರು ಬೇಳೆಕಾಳು ಎಲ್ಲ ಇಟ್ಕೊಂಡ್ರೆ ಕ್ಲೀನಾಗಿ ನಮಗೆ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಬೇಗನೂ ಕಾಣಿಸುತ್ತೆ, ಬೇಗನೂ ಕೈ ಸಿಗುತ್ತೆ. ಸೊ ಬಾಕ್ಸ್ ಅಷ್ಟೇ ತುಂಬಾ ಟೈಟ್ ಆಗಿದೆ ಮಾತ್ರ ಬಾಕ್ಸಸ್ಸು. ಸೊ ನೋಡಿ ಎಷ್ಟು ಟೈಟ್ ಆಗಿದೆ ಅಂತ. ಸೊ ಈ ಥರ ಬರುತ್ತೆ. ಸೊ ಇದ್ರದ್ದು ಪ್ರೈಸ್ ಬಂದುಬಿಟ್ಟು ನಮಗೆ 450 ರೂಪೀಸ್ಗೆ ತುಂಬಾ ಚೆನ್ನಾಗಿದೆ ಮೆಟೀರಿಯಲ್. ಸೊ ನೀವೇ ನೋಡ್ಬೋದು ಸೌಂಡ್ ಕೇಳಿಸ್ಕೊಂಡು. ಸೊ ಇದನ್ನು ಪರ್ಚೇಸ್ ಮಾಡಬೇಕು ಅಂದರೆ ಇದರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಖಂಡಿತ ಪರ್ಚೇಸ್ ಮಾಡ್ಕೊಳ್ಳಿ. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ನಾನು ನನ್ನ ಡೆಕೋರೇಷನ್ ಮಾಡೋಣ, ಒಂದು ಸ್ವಲ್ಪ ಚೇಂಜ್ ಮಾಡೋಣ, ಕಿಚನ್ ಎಲ್ಲ ಔಟ್ಫಿಟ್ ಇದು ಏನಪ್ಪ ಕಿಚನ್ ಆರ್ಗನೈಸ್ ಮಾಡೋಣ ಅಂತ ಇದನ್ನು ತರಿಸಿದ್ದೀನಿ. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ನಿಮಗೂ ಬೇಕಂದರೆ ತರಿಸ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಈ ಫ್ರಿಡ್ಜ್ ಐಟಮ್ಸು, ಮ್ಯಾಗ್ನೆಟ್ ತುಂಬಾ ಚೆನ್ನಾಗಿದೆ ಮಾತ್ರ. ಇದೂ ಅಷ್ಟೇ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಫೋಟೋದಲ್ಲಿ ನೋಡ್ಬಿಟ್ಟು ಅಷ್ಟೊಂದು ಅಂದರೆ ಹೇಗೆ ಬರುತ್ತೋ ಏನೋ ಅಂತ ಡೌಟ್ ಇರುತ್ತೆ ಅಲ್ವಾ ಮೀಶೋದಲ್ಲಿ. ಸೊ ತರಿಸಾದ್ಮೇಲೆ ಗೊತ್ತಾಗೋದು ಹೇಗಿದೆ ಅಂತ. ಸೊ ಅದ್ರ ಬಗ್ಗೆ ರಿವ್ಯೂ ಕೊಡೋಣ ಅಂತಲೇ ವಿಡಿಯೋ ಮಾಡ್ತಾ ಇರೋದು. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಎಲ್ಲದು ಒಂದೊಂದು ಥರ ನಮಗೆ ಡಿಸೈನು, ಪ್ಯಾಟ್ರನ್ ಕೊಟ್ಟಿದ್ದಾರೆ ಫ್ರಿಡ್ಜ್ ಮೇಲೆ ಅಂಟಿಸೋದಕ್ಕೆ. ಸೊ ಇದು ಬಂದು ಪೊಟ್ಯಾಟೊ ಚಿಪ್ಸ್ ಅಂತೆ, ಇದು ಬಂದು ಪಕೋಡ ಅಂತೆ, ಇದೇನೋ ಸಮೋಸ, ಲಡ್ಡು ಅಂತ ಕೊಟ್ಟಿದ್ದಾರೆ. ಎಷ್ಟು ಕ್ಯೂಟಾಗಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ಇದು ಜಸ್ಟ್ ನನಗೆ 150 ರೂಪೀಸ್ ಜಸ್ಟ್ ಅಂತೀವಿ, ಬಟ್ 150 ರೂಪೀಸ್ಗೆ ಇಷ್ಟು ಚೆನ್ನಾಗಿರೋ ಕ್ಯೂಟಾಗಿರೋ ಫ್ರಿಡ್ಜ್ ಮ್ಯಾಗ್ನೆಟ್ ಸಿಕ್ಕಿದೆ ನನಗೆ. ಸೊ ಪರ್ಚೇಸ್ ಮಾಡ್ಕೋಬೋದು, ವರ್ತ್ ಅಂತಲೇ ಹೇಳ್ಬೋದು. ಸೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರಿಡ್ಜ್ ಕೂಡ ಅಂತಲೇ ನಾನು ಭಾವಿಸ್ತೀನಿ. ಸೊ ನಿಮಗೂ ಬೇಕು ಅಂದರೆ ಖಂಡಿತ ಪರ್ಚೇಸ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಇದು ಬೇಕು ಅಂದರೆ ಖಂಡಿತ ಪರ್ಚೇಸ್ ಮಾಡ್ಕೊಳ್ಳಿ. 150 ರೂಪೀಸ್ಗೆ ಮೀಶೋದಲ್ಲಿ ಸಿಗ್ತಾ ಇದೆ. ತುಂಬಾ ಚೆನ್ನಾಗಿದೆ ಮತ್ತು. ನೆಕ್ಸ್ಟ್ ಬಂದುಬಿಟ್ಟು ಸ್ಮಾಲ್ ಬಾಕ್ಸ್ನ ತರಿಸಿದ್ದೀನಿ. ಪ್ಯಾಕ್ ಆಫ್ 6 ಬಂದಿತ್ತು. ಆಗಲೇ ನಾನು ಯೂಸ್ ಮಾಡಿದ್ದೀನಿ. ಸೊ ರಿವ್ಯೂ ಮಾಡೋಣ ಅಂತ ಆವಾಗಲೇ ವೀಡಿಯೋ ಮಾಡ್ತಾಯಿದ್ದೀನಿ. ನೋಡಿ ತುಂಬ ಲೇಟಾಗಿ ಮಾಡ್ತಾಯಿದ್ದೀನಿ, ಬಟ್ ಯೂಸ್ ಮಾಡಿದ್ದೀನಿ 2 ಬಾಕ್ಸ್ನ ಆವಾಗಲೇ. ಸೊ ತುಂಬಾ ಟೈಟಾಗಿ ಬಂದಿತ್ತು ಮಾತ್ರ. ಸೊ ನೀವು ನೋಡ್ಬೋದು ಹೇಗಿದೆ ಅಂತ. ತುಂಬಾ ಟೈಟಾಗಿದೆ ಬಾಕ್ಸು. ಸೊ ತುಂಬ ಚಿಕ್ಕ ಬಾಕ್ಸೇನೆ, ಬಟ್ ನಾ ಫ್ರಿಜ್ಜಲ್ಲಿ ಏನಾದರೂ ಮಿಕ್ಕಿರೋದು ಐಟಮು, ಏನಾದರೂ ಸ್ವೀಟು, ಏನಾದರೂ ಆ ಥರ ಮಿಕ್ಸ್ಚರು ಸೊ ನೀವೇ ನೋಡ್ಬೋದು. ಹಾಕ್ತೀನಿ ನೋಡಿ ಹೇಗಿದೆ ಅಂತ. ಸೊ ಪರ್ಚೇಸ್ ಮಾಡ್ಕೊಳ್ಳೋದಿದ್ರೆ ಖಂಡಿತ ಪರ್ಚೇಸ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿದೆ. ಸೊ ಪ್ಯಾಕ್ ಆಫ್ 6 ಬರುತ್ತೆ ನಿಮಗೆ ಇದರಲ್ಲಿ. ಸೊ ಇದು ಒಂದು 450 ರೂಪೀಸ್. ಇದನ್ನು ಫ್ರಿಜ್ಜಲ್ಲಿ ಇಡೋಕ್ಕೆ ಚಿಕ್ಕ ಐಟಮ್ನು ತುಂಬಾ ಚೆನ್ನಾಗಿದೆ. ಸೊ ನಾನು ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಪರ್ಚೇಸ್ ಮಾಡ್ಕೊಳ್ಳಿ. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇವಾಗ ನಾವು ಏನಾದ್ರು ಪ್ಯಾಕೆಟ್ಸ್ನ ಓಪನ್ ಮಾಡಿರ್ತೀವಿ, ಬಿಸ್ಕೆಟ್ ಪ್ಯಾಕೆಟೇ ಆಗಲಿ, ಲೇಸೇ ಆಗಿರಲಿ, ಚಾಕ್ಲೇಟೇ ಆಗಿರಲಿ, ಅಥವಾ ಪೌಡರ್ಸ್, ಗ್ಯಾರಂಟಿ ಸಾಂಬಾರು ಪೌಡರ್, ಬಿರಿಯಾನಿ ಪೌಡರ್ ಆ ಥರ ಏನಾದರೂ ಓಪನ್ ಮಾಡಿರ್ತೀವಿ ಅಲ್ಲ. ಸೊ ಅರ್ಧಂಬರ್ಧ ಹಾಗೆ ಇಟ್ಬಿಟ್ಟಿರ್ತೀವಿ, ಅದು ಹಾಗೆ ಹುಳ ಬಂದುಬಿಡುತ್ತೆ. ಸೊ ಅದ್ರ ಬದಲು ಇದೊಂದು ಸೀಲಿಂಗ್ ಪೋರ್ಟಬಲ್ ಮಿಷಿನ್ನ ತೊಗೊಂಡ್ರೆ ನೀವು ಕ್ಲೀನಾಗಿ ಸೀಲ್ ಮಾಡ್ಬೋದು. ಇಲ್ಲಿ ನೀವು ಇದನ್ನು ಈ ಬಟನ್ ಆನ್ ಮಾಡಿದ್ರೆ ಆನ್ ಆಗುತ್ತೆ ನೋಡಿ, ಲೈಟ್ ಆನ್ ಆಯಿತು. ಸೊ ನೀವು ಜಸ್ಟ್ ಈ ಥರ ಪ್ರೆಸ್ ಮಾಡ್ಕೊಂಡು ಸೀಲ್ ಮಾಡಿದ್ರೆ ಕ್ಲೀನಾಗಿ ಬಿಸಿ ಆಗುತ್ತೆ. ಇದರಲ್ಲಿ ಜಾಸ್ತಿ ಬಿಸಿ ಆಗುತ್ತೆ. ಬಿಸಿ ಆದಮೇಲೆ ಅದು ಪ್ಯಾಕು ಕ್ಲೀನಾಗಿ ನಿಮಗೆ ಕವರ್ ಆಗುತ್ತೆ. ಮತ್ತು ಇದು ಬಂದು ಸೆಕೆಂಡ್ ಬಟನ್ ಬಂದು ಕಟರ್. ಇದು ಕಟರ್ ಥರನೂ ಯೂಸ್ ಮಾಡ್ಬೋದು. ಇದು ಬಂದುಬಿಟ್ಟು ಮ್ಯಾಗ್ನೆಟ್ಟು. ಫ್ರಿಜ್ಜಿಗೆ ನೀವು ಈ ಥರ ಸ್ಟಿಕ್ ಮಾಡ್ಬೋದು. ಆ ಕಡೆ ಈ ಕಡೆ ಎಲ್ಲೂ ಹುಡ್ಕೋದೇ ಅವಶ್ಯಕತೆ ಇರಲ್ಲ. ಸುಮ್ಮನೆ ನೀವು ಫ್ರಿಜ್ಜಿಗೆ ಈ ಥರ ಸ್ಟಿಕ್ ಆನ್ ಮಾಡಿದ್ರೆ ಯಾವಾಗ ಬೇಕು ಆವಾಗ ಯೂಸ್ ಮಾಡ್ಕೋಬೋದು ಮತ್ತು ಕೈಗೂ ಸಿಗುತ್ತೆ. ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಸೊ ಇದಕ್ಕೆ ಚಾರ್ಜರ್ ಕೂಡ ಕೊಟ್ಟಿದ್ದಾರೆ ನಿಮಗೆ.
ಸೊ ಚಾರ್ಜಿಂಗ್ ಹಾಕ್ಕೊಂಡು ಇದನ್ನು ಯೂಸ್ ಮಾಡ್ಕೋಬೋದು. ಸೊ ಇದು ಬಂದು ನನಗೆ 150 ರುಪೀಸ್ಗೆ ರಿಸೀವ್ ಆಯಿತು ಮೀಶೋದಲ್ಲಿ. ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಪರ್ಚೇಸ್ ಮಾಡ್ಕೊಳ್ಳಿ, ಎಲ್ಲ ವುಮೆನ್ಸಿಗೆ ಬೇಕಾಗಿರೋ ಪ್ರಾಡಕ್ಟು. ಸೊ ನಾನಂತೂ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಿಮಗೂ ರಿವ್ಯೂ ಕೊಡ್ತಾ ಇದ್ದೀನಿ. ಸಿಲಿಕಾನ್ ಥಂಬಲ್ಲಿ ಬಂದಿದೆ, 10 ಪೀಸಸ್ ಬಂದಿದೆ. ಇದು ಅಷ್ಟೇ, ನೀವೇನಾದರೂ ವಯರು ಆ ಕಡೆ ಈ ಕಡೆ ಆಗಿರುತ್ತೆ ಅಲ್ವಾ, ಸೊ ಅದನ್ನು ಅಂಟಿಸ್ಕೊಳ್ಳೋದಕ್ಕೆ ತುಂಬಾ ಯೂಸ್ ಆಗುತ್ತೆ ಅಂತಲೇ ಅಂದ್ಕೊಂಡಿದ್ದೀನಿ. ಇದು ಅಷ್ಟೇ 120 ರುಪೀಸ್ಗೆ ರಿಸೀವ್ ಆಯಿತು. ಸೊ 120 ರುಪೀಸ್ಗೆ ವರ್ತ್ ಅಂತಲೇ ಹೇಳ್ಬೋದು. ಕಲರ್ ಆಗಿ ಥಮ್ಸ್ ಅಪ್ ಇದರಲ್ಲಿ ನನಗೆ ಸಿಕ್ಕಿದೆ. ಸೊ ಇದು ಬಂದು ಸಿಲಿಕಾನಲ್ಲಿ ಬಂದಿರೋದು. ಸೊ ನೋಡಿ ಎಷ್ಟು ಚೆನ್ನಾಗಿ ಇದಾಗುತ್ತೆ, ಫೋಲ್ಡ್ ಆಗುತ್ತೆ ಮತ್ತು ಇದಾಗುತ್ತೆ ಅಂತ. ಸೊ ಹಿಂದೆ ಸ್ಟಿಕ್ ಆನ್ ಮಾಡೋದಕ್ಕೆ ನಿಮಗೆ ಗಮ್ನು ಕೊಟ್ಟಿದ್ದಾರೆ. ಇದನ್ನು ರಿಮೂವ್ ಮಾಡಿಬಿಟ್ಟು ನಿಮಗೆ ಎಲ್ಲಿ ಬೇಕಲ್ಲಿ ಗೋಡೆಗೆ ಅಂಟಿಸ್ಕೊಂಡು, ಸೊ ವಯರ್ ಬೇಕಾದ್ರೆ ಅಂದರೆ ತುಂಬಾ ಮಿನಿಮಮ್ ಅಂದರೆ ತೆಳ್ಳಗಿರೋದು ಅಂದರೆ ವಯರು ತುಂಬಾ ಕಮ್ಮಿ ಯೂಸ್ ಮಾಡೋ ಅಂಥ ಪ್ರಾಡಕ್ಟ್ನ ಇದಕ್ಕೆ ನೀವು ಅಂಟಿಸ್ಬೋದು ವಿನಃ ತುಂಬ ಭಾರ ಇರೋದು ಎಲ್ಲ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಇದು ಅಷ್ಟೊಂದು ಭಾರ ಹಿಡಿಯಲ್ಲ. ಸೊ 120 ರುಪೀಸ್ಗೆ ಇಷ್ಟು ಚೆನ್ನಾಗಿರೋದು ಸಿಗ್ತಾ ಇದೆ. ಪರ್ಚೇಸ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿದೆ ಮಾತ್ರ, ಮತ್ತು ಕ್ಯೂಟ್ ಆಗಿದೆ. ಸೊ ನೋಡಿ, ಇನ್ನೊಂದು ಬಂದ್ಬಿಟ್ಟು ಇದು ಸೋಪ್ ಟ್ರೇ, ಅಂದರೆ ವಾಶ್ ಬೇಸನ್ ಹತ್ರ ನಾವು ಸುಮ್ಮನೆ ಸೋಪು ಇದರಲ್ಲಿ ಬಾಕ್ಸಲ್ಲಿ ಇಟ್ಟಿರ್ತೀವಲ್ವ. ಸೊ ಈ ಥರ ಒಂದು ಸ್ಟ್ಯಾಂಡ್ನ ತರಿಸಿದ್ದೆ, ತುಂಬಾ ಚೆನ್ನಾಗಿ ಬಂದಿದೆ ಮಾತ್ರ. ಸ್ಮಾಲ್ ಸೈಜಲ್ಲಿ ಬಂದಿದೆ. ಸೊ ಅದಕ್ಕೆ ಇದೆಲ್ಲ ಸೆಟ್ಟಿಂಗ್ಸ್ನ ಕೊಟ್ಟಿದ್ದಾರೆ. ಇದನ್ನು ಫಿಕ್ಸ್ ಮಾಡಿಬಿಟ್ಟು ನೀವು ಇನ್ನು ಟ್ಯಾಪ್ ಇರುತ್ತಲ್ಲ ಅದಕ್ಕೆ ಈ ಥರ ಫಿಕ್ಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಒಂದು ಕಡೆ ನಿಮ್ಮದು ಸೋಪು ಬ್ರಷ್ ಎಲ್ಲ ಒಂದು ಕಡೆ ಇರುತ್ತೆ. ಸೊ ಅದನ್ನು ತರಿಸಿದ್ದೆ. ಸೊ ಇದು ಅಷ್ಟೇ 150 ರುಪೀಸ್ಗೆ ರಿಸೀವ್ ಆಯಿತು ಮೀಶೋದಲ್ಲಿ. ತುಂಬಾ ಚೆನ್ನಾಗಿದೆ. ಸೊ ನಮ್ಗೆ ಯೂಸ್ ಆಯಿತು, ಯೂಸ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿದೆ ಮಾತ್ರ. ಸ್ಮಾಲ್ ಸೈಜಲ್ಲಿದೆ. ಸೊ ಇದು ಬಂದು ಸೋಪು ಬ್ರಷ್ ಎಲ್ಲ ಇಟ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿದೆ. ಸೊ ನೀವೇ ನೋಡ್ಬೋದು ಹೇಗಿದೆ ಅಂತ. ಸೊ ಪ್ಯಾಕ್ ಆಫ್ 4ನ ತರಿಸಿದೆ. ಇದು ಬಂದು ಸಿಲಿಕಾನ್ ಅಂದರೆ ಮೋಲ್ಡ್ಸು, ಅಂದರೆ ನೀವು ಈ ಥರ ಟೇಬಲ್ ಇರುತ್ತಲ್ಲ ಕಾರ್ನರ್ ಸೈಡಲ್ಲಿ ಅದನ್ನು ಸ್ಮಾಲ್ ಸೈಜಲ್ಲಿ ಬಂದಿದೆ. ಸೊ ಇದು ಬಂದು ನೀವು ಈ ಥರ ಗಮ್ ಇರುತ್ತೆ, ಇದರಲ್ಲಿ ತೆಗೆದ್ಬಿಟ್ಟು ಅಟ್ಯಾಚ್ ಮಾಡ್ಕೋಬೇಕು ಟೇಬಲ್ಗೆ ಸೈಜಲ್ಲಿ. ಸೊ ಮಕ್ಕಳಿರೋ ಮನೆಗೆ ಈ ಥರ ಯೂಸ್ ಆಗುತ್ತೆ ಅಂತ ತರಿಸ್ದೆ, ಬಟ್ ತುಂಬಾ ಸ್ಮಾಲ್ ಸೈಜಲ್ಲಿ ಬಂದಿದೆ. ಸೊ ಓಕೆ ಅನ್ಬೋದು ಇದನ್ನು, ಬಟ್ ಈ ಥರ ಗಮ್ನ ತೆಗೆದ್ಬಿಟ್ಟು ನೀವು ಅಂಟಿಸ್ಕೋಬೇಕು. ಇದು ಅಷ್ಟೇ 150 ರುಪೀಸ್ಗೆ ರಿಸೀವ್ ಆಯಿತು ಮೀಶೋದಲ್ಲಿ. ಸೊ ಪ್ಯಾಕ್ ಆಫ್ ನಿಮಗೆ 4 ಬರುತ್ತೆ, ಇದರಲ್ಲಿ ಒಂದೊಂದು. ನೆಕ್ಸ್ಟ್ ಬಂದು ಐಸ್ ಟ್ರೇನ ತರಿಸಿದೆ. ಇದು ಪ್ಯಾಕ್ ಆಫ್ 2 ಬರುತ್ತೆ. ಒಂದು ಆವಾಗಲೇ ಯೂಸ್ ಮಾಡ್ತಾ ಇದ್ದೀನಿ, ಒಂದು ನಿಮ್ಮನ್ನು ತೋರ್ಸೋಕ್ಕೋಸ್ಕರ ವೀಡಿಯೋದಲ್ಲಿ ಶೋ ಮಾಡ್ತಾ ಇದ್ದೀನಿ. ಸೊ ಇದು ಅಷ್ಟೇ 120 ರುಪೀಸ್ಗೆ ರಿಸೀವ್ ಆಯಿತು. ನೀವು ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ನನಗೆ 100 ರುಪೀಸ್ ಬಿತ್ತು ಪ್ಯಾಕ್ ಆಫ್ 2 ಇಂದ. ಸೊ ತುಂಬಾ ಯೂಸ್ ಆಗುತ್ತೆ. ಇವಾಗ ಸಮ್ಮರ್ ಅಲ್ವಾ, ತುಂಬ ಬೇಸಿಗೆ ಕಾಲ ಇರುತ್ತೆ. ಸೊ ಈ ಥರ ಒಂದು ಐಸ್ ಮೋಲ್ಡ್ ಇದ್ದರೆ ಈಸಿಯಾಗಿ ನೀವು ಐಸ್ನ ಪ್ರಿಪೇರ್ ಮಾಡ್ಕೋಬೋದು. ಮತ್ತು ಏನಾದರೂ ಜ್ಯೂಸಸ್ ಇದ್ದರೂ ಪ್ರಿಪೇರ್ ಮಾಡ್ಕೋಬೋದು. ಸೊ ನಾನು ಆ ಥರ ABC ಜ್ಯೂಸ್ನೆಲ್ಲ ಇದರಲ್ಲಿ ಪ್ರಿಪೇರ್ ಮಾಡ್ಕೋತೀನಿ. ಸೊ ನಿಮಗೂ ಪ್ರಿಪೇರ್ ಮಾಡ್ಕೊಳ್ಳೋದಿದ್ರೆ ಇದರಲ್ಲಿ ಮಾಡ್ಕೊಳ್ಳಿ, ತುಂಬ ಯೂಸ್ ಆಗುತ್ತೆ. ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ಒಂದು ಸ್ವಲ್ಪ ಕಮ್ಮಿ, ಜಸ್ಟ್ 100 ರುಪೀಸ್ಗೆ ರಿಸೀವ್ ಆಯಿತು ಪ್ಯಾಕ್ ಆಫ್ 2. ತುಂಬಾ ಚೆನ್ನಾಗಿದೆ ಸಿಲಿಕಾನ್ ಮೋಲ್ಡ್. ಇಫ್ ಯು ವಾಂಟ್ ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋದಕ್ಕೆ ವೆಜಿಟೇಬಲ್ಸ್ ಎಲ್ಲ ಯೂಸ್ ಆಗುತ್ತೆ ಅಂತ ಇದು ಮೀಶೋದಲ್ಲಿ ತರಿಸಿದೆ. ಪ್ಯಾಕ್ ಆಫ್ 6 ಬಂದಿದೆ. ನಾನು ಆವಾಗಲೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ತುಂಬಾ ಈಸಿ ಆಗುತ್ತೆ, ಮತ್ತು ವೆಜಿಟೇಬಲ್ಸ್ ಎತ್ಕೊಳ್ಳೋಕ್ಕೂ ತುಂಬಾ ಈಸಿ ಆಗುತ್ತೆ. ಸ್ಟೋರ್ ಮಾಡೋದಕ್ಕೂ ಅಷ್ಟೇ ತುಂಬ ಈಸಿ ಆಗುತ್ತೆ. ಸೊ ಇದು ಅಷ್ಟೇ 250 ರುಪೀಸ್ಗೆ ರಿಸೀವ್ ಆಯಿತು ಮೀಶೋದಲ್ಲಿ. ತುಂಬಾ ವರ್ತ್ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಈ ಥರ ಪ್ಯಾಕ್ ಆಫ್ 6 ಬರುತ್ತೆ. ನಾನು ಆವಾಗಲೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಿಮಗೂ ಯೂಸ್ ಆಗುತ್ತೆ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಬೇಕು ಅಂದರೆ ಪರ್ಚೇಸ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿದೆ ಫ್ರಿಜ್ಜಲ್ಲಿ ಇಡೋಕ್ಕೆ. ಸೊ ನೆಕ್ಸ್ಟ್ ಬಂದು ಇದು ಸ್ಮಾಲ್ ನೀವು ತರಕಾರಿಗಳಿರುತ್ತಲ್ಲ, ಇವಾಗ ಏನಾದರೂ ವೆಜಿಟೇಬಲ್ ಬಾತ್ ಮಾಡಬೇಕು ಅಂದ್ಕೊಂಡ್ರೆ, ಏನಾದರೂ ಐಡಿಯಾ ಮಾಡ್ಕೊಂಡಿದ್ರೆ ಬೆಳಿಗ್ಗೆಗೆ, ಸೊ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇದರಲ್ಲಿ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡ್ರೆ, ಏನಾದ್ರು ಬೆಳ್ಳುಳ್ಳಿ ಸುಲಿದಿದ್ರೆ ಇದನ್ನು ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡ್ರೆ ತುಂಬಾ ಬೇಗನೂ ಸಿಗುತ್ತೆ, ಮತ್ತು ಬೇಗನೆ ನಿಮ್ಮ ಕೆಲಸನೂ ಆಗುತ್ತೆ, ತುಂಬಾ ಯೂಸ್ಫುಲ್ ಆಗುತ್ತೆ ಈ ಬಾಕ್ಸು. ಸೊ ಇದು ಅಷ್ಟೇ 160 ರುಪೀಸ್ಗೆ ರಿಸೀವ್ ಆಯಿತು ಮೀಶೋದಲ್ಲಿ. ತುಂಬಾ ಚೆನ್ನಾಗಿದೆ ಬಾಕ್ಸು, ತುಂಬಾ ಯೂಸು ಆಗುತ್ತೆ. ಇದು ಅಷ್ಟೇ ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋದಕ್ಕೆ ತರಿಸಿರೋದು. ಸೊ ನಿಮಗೂ ಬೇಕು ಅಂದರೆ ಖಂಡಿತ ಪರ್ಚೇಸ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿದೆ ಮಾತ್ರ ಪ್ರಾಡಕ್ಟು. ಸೊ ನೋಡಿ ಪ್ಯಾಕ್ ಆಫ್ ನಿಮಗೆ ಒಳಗಡೆ 6 ಬಾಕ್ಸ್ನ ಕೊಟ್ಟಿದ್ದಾರೆ. ಸೊ ನಾನು ಆವಾಗಲೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಿಮಗೂ ಬೇಕು ಅಂದರೆ ಯೂಸ್ ಮಾಡ್ಕೊಳ್ಳಿ. ನನಗಂತೂ ತುಂಬಾ ಯೂಸ್ ಆಗಿದೆ. ಸೊ ಸಣ್ಣದಾಗಿ ತರಕಾರಿ ಕಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಬೇಗ ಇವಾಗ ಏನಾದರೂ ಅಡುಗೆ ಮಾಡಬೇಕು ಅಂದರೆ ಬೇಗ ಕೈಗೂ ಸಿಗುತ್ತೆ, ಮತ್ತು ಬೇಗ ನಾವು ಅಡುಗೆನೂ ಮಾಡ್ಕೋಬೋದು, ಬೇಗನೂ ಆಗುತ್ತೆ ಎಲ್ಲ ಕೆಲಸ. ಸೊ ಅದಕ್ಕೋಸ್ಕರ ಇದನ್ನು ತರಿಸ್ಕೊಂಡೆ. ನನಗಂತೂ ತುಂಬ ಯೂಸ್ ಆಗ್ತಾಯಿದೆ. ಸೊ ನಿಮಗೂ ಯೂಸ್ ಆಗಲಿ ಅಂತ ಈ ವಿಡಿಯೋ ಮಾಡಿದ್ದೀನಿ. ಬೇಕು ಅಂದರೆ ಪರ್ಚೇಸ್ ಮಾಡ್ಕೊಳ್ಳಿ. ಆಲ್ ಸೈಜಲ್ಲಿ ಬಂದಿದೆ. ಇದು ಬಂದುಬಿಟ್ಟು ಸ್ಪೂನು ಚಮಚ ಎಲ್ಲ ಇಟ್ಕೊಳ್ಳೋಕ್ಕೆ ಇದನ್ನು ತರಿಸಿದ್ದೆ.
ಸೊ ಕೆಳಗಡೆ ನೀರೇನಾದರೂ ಸ್ಟೋರ್ ಆದರೆ ಅದನ್ನು ನೀವು ಈ ಥರ ರಿಮೂವ್ ಮಾಡ್ಬೋದು. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಸೊ ನನಗೂ ತುಂಬಾ ಯೂಸ್ಫುಲ್ ಆಗಿತ್ತು. ಎಷ್ಟು ಅಂತೀರಾ, 250 ರುಪೀಸಿಗೆ ರಿಸೀವ್ ಆಯಿತು ಇದು ಪ್ಲಾಸ್ಟಿಕ್ ಟ್ರೇ. ತುಂಬಾ ಯೂಸ್ಫುಲ್ ಅನಿಸುತ್ತೆ. ಸೊ ವಾಶ್ ಬೇಸಿನ್ ಹತ್ರ ನಾವು ಕ್ಲೀನ್ ಮಾಡಬೇಕಾದ್ರೆ ಸಣ್ಣ ಪುಟ್ಟ ಪಾತ್ರೆ ಆ ಕಡೆ ಈ ಕಡೆ ಆಗೋಗುತ್ತೆ. ಬಟ್ ನಾವು ಈ ಥರ ಇದ್ರಲ್ಲಿ ಹಾಕ್ಕೊಂಡ್ಬಿಟ್ರೆ ಕ್ಲೀನಾಗಿ ಜೋಡಿಸ್ಕೊಳ್ಳಬಹುದು ಮತ್ತು ಕ್ಲೀನಾಗೂ ಇರುತ್ತೆ ಪಾತ್ರೆಗಳು. ಸೊ ನಿಮಗೂ ಬೇಕು ಅಂದರೆ ಖಂಡಿತ ಪರ್ಚೇಸ್ ಮಾಡ್ಕೊಳ್ಳಿ. ಇದು ಬಂದು ತುಂಬಾ ಸ್ಮಾಲ್ ಸೈಜಲ್ಲಿ ಬಂದಿದೆ. ಇನ್ನು ಬಿಗ್ ಸೈಜ್ ಕೂಡ ಅವೈಲೇಬಲ್ ಇದೆ. ಅದು ಬಂದು ನನ್ನ ಪ್ರಕಾರ 400 ರುಪೀಸ್ ಇರಬೇಕು. ಇದು 250 ರುಪೀಸಿಗೆ ರಿಸೀವ್ ಆಯಿತು. ತುಂಬಾ ಚೆನ್ನಾಗಿದೆ ಮಾತ್ರ ಕ್ವಾಲಿಟಿ ವೈಸ್. ಇನ್ನು ಕಲರು ಅಷ್ಟೇ ಬೇರೆ ಬೇರೆ ಬರುತ್ತೆ. ಇದು ಗ್ರೀನ್ ಕಲರಲ್ಲಿ ರಿಸೀವ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ನಾನು ಆವಾಗಲೇ ತುಂಬ ತಿಂಗಳಿಂದ ಯೂಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಇವಾಗ ರಿವ್ಯೂ ಮಾಡ್ತಾಯಿದ್ದೀನಿ. ಬಿಕಾಸ್ ಯೂಸ್ ಮಾಡಾದ್ಮೇಲೆ ರಿವ್ಯೂ ಮಾಡೋಣ ಅಂತ ಈಗ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿದೆ ನೋಡಿ. ಸೊ ಪರ್ಚೇಸ್ ಮಾಡ್ಕೊಳ್ಳೋದಿದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಇದು ಚಾಪಿಂಗ್ ಬೋರ್ಡ್ನ ತರಿಸಿದೆ. ಇದು ಅಷ್ಟೇ ನಾನು ತುಂಬ ತಿಂಗಳಿಂದ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದು ಅಷ್ಟೇ ಯೂಸ್ ಮಾಡಾದ್ಮೇಲೆ ರಿವ್ಯೂ ಮಾಡೋಣ ಅಂತ ಈಗ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿದೆ. ಇದು ತುಂಬಾ ಸ್ಮಾಲ್ ಸೈಜಲ್ಲಿ ಬಂದಿತ್ತು ಸ್ಟಾರ್ಟಿಂಗು. ಸೊ ಅಷ್ಟೊಂದು ಇಷ್ಟ ಆಗಿರಲಿಲ್ಲ. ಆಮೇಲೆ ಯೂಸ್ ಮಾಡ್ತಾ ಇಷ್ಟ ಆಯಿತು. ಸೊ ಅದಕ್ಕೋಸ್ಕರ ರಿವ್ಯೂ ಮಾಡ್ತಿದ್ದೀನಿ. ಇದು ಅಷ್ಟೇ 120 ರುಪೀಸ್ಗೆ ರಿಸೀವ್ ಆಯಿತು ಮೀಶೋದಲ್ಲಿ. ಸೊ ನೀವೇ ನೋಡ್ಬೋದು ಹೇಗಿದೆ ಅಂತ. ಸೊ ಥಿಕ್ನೆಸ್ ಬಂದು ಇಷ್ಟು ಬಂದಿದೆ. ನಿಮಗೆ ಇದರಲ್ಲಿ ಇನ್ನೂ ನಿಮಗೆ ಶೇಪ್ಸ್ ಬೇರೆ ಬೇರೆ ಶೇಪ್ ಸಿಗುತ್ತೆ. ರೌಂಡ್ ಶೇಪು, ಸರ್ಕಲ್ ಶೇಪು. ನಾನು ಈ ಥರ ಬಾಕ್ಸ್ ಶೇಪಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಇದು ಪ್ಯಾಕ್ ಆಫ್ 3 ಸಿಲಿಕಾನ್ ಇದನ್ನು ತರಿಸಿದೆ, ರಬ್ಬರ್ನ. ಸೊ ಒಂದು ಗೋಡೆ ಮೇಲೆಲ್ಲ ಗಲೀಜಾಗಿರುತ್ತೆ ಅಲ್ವಾ, ಮಕ್ಕಳೇನಾದರೂ ಬರೆದಿದ್ರೆ ಇದನ್ನು ಜಸ್ಟ್ ನೀವು ಸ್ಪಾಂಜ್ನ ನೀರಲ್ಲಿ ಅದ್ಬಿಟ್ಟು ನೀವು ಈ ಥರ ರಬ್ ಮಾಡೋದ್ರಿಂದ ಎಲ್ಲ ರಬ್ ಅಂದರೆ ಮಕ್ಕಳು ಬರೆದಿರ್ತಾರಲ್ಲ ಗೋಡೆ ಮೇಲೆ ಅದೆಲ್ಲ ಹೋಗುತ್ತೆ ಕಲೆ. ಸೊ ಅದಕ್ಕೋಸ್ಕರ ಇದನ್ನು ತರಿಸಿದೆ. ಇದು ಬಂದು ಪ್ಯಾಕ್ ಆಫ್ 3 ಬಂದಿದೆ ಸ್ಪಾಂಜಸ್ಸು. ಇದು ಅಷ್ಟೇ 120 ರುಪೀಸಿಗೆ ರಿಸೀವ್ ಆಯಿತು. ಸೊ ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ಇನ್ನೂ ಕಮ್ಮಿಗೆ ಬೀಳುತ್ತೆ ನಿಮಗೆ. ಸೊ ನಾನು ಆನ್ಲೈನ್ ಪೇಮೆಂಟ್ ಮಾಡೋದು ಯಾವಾಗಲೂ ಮೀಶೋದಲ್ಲಿ. ಸೊ ಅದಕ್ಕೋಸ್ಕರ ನನಗೆ ಒಂದು ಸ್ವಲ್ಪ ಕಮ್ಮಿಗೆ ಬರುತ್ತೆ. 100 ರುಪೀಸಿಗೆ ಸಿಕ್ತು ಇದು ಸ್ಪಾಂಜು. ಸೊ ನೋಡಿ, ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಮಕ್ಕಳಿರೋ ಮನೆಗಂತೂ. ಯಾಕಂದರೆ ಅವ್ರು ಏನಾದ್ರು ಗೀಚೆ ಇರ್ತಾರೆ ಗೋಡೆ ಮೇಲೆ, ಹೇಳೋಕ್ಕೂ ಆಗಲ್ಲ ಮಕ್ಕಳಿಗೆ ಅಲ್ವಾ. ತುಂಬ ಏನಾದ್ರು ಒಂದು ಆಸೆ ಇರುತ್ತೆ ಅವರಿಗೆ, ಗೋಡೆ ಮೇಲೆ ಬರಿತಾ ಇರ್ತಾರೆ. ಸೊ ನಾವು ಮಾಡಿರ್ತೀವಿ ಆ ತಪ್ಪನ. ಸೊ ಅವರು ಮಾಡಿರ್ತಾರೆ. ಸೊ ಅದನ್ನು ಜಸ್ಟ್ ನಾವು ಇದನ್ನು ವಾಟರಲ್ಲಿ ಡಿಪ್ ಮಾಡಿಬಿಟ್ಟು ಗೋಡೆ ಮೇಲೆ ಈ ಥರ ರಬ್ ಮಾಡೋದ್ರಿಂದ ಒಂದು 90% ಆದರೂ ಹೋಗುತ್ತೆ ಅನ್ನೋದು ಇದರಲ್ಲಿದೆ. ಸೊ ನಾನು ಯೂಸ್ ಮಾಡಿಲ್ಲ, ಬಟ್ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ಸೊ ರಿವ್ಯೂ ನೋಡಿಬಿಟ್ಟೆ ತರಿಸಿದ್ದು. ಸೊ ನೆಕ್ಸ್ಟ್ ಯೂಸ್ ಮಾಡಬೇಕು. ನಮ್ಮ ಮಕ್ಕಳು ಯಾವುದು ಗೋಡೆ ಏನು ಗಲೀಜು ಮಾಡಿಲ್ಲ. ಸೊ ಅದಕ್ಕೆ ನಾನು ಇದನ್ನು ಯೂಸ್ ಮಾಡಿಲ್ಲ. ಬಟ್ ನಿಮ್ಗೆ ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂತ ಇದನ್ನು ತರಿಸಿ ನಿಮಗೆ ರಿವ್ಯೂ ಮಾಡ್ತಾಯಿದ್ದೀನಿ. ಸೊ ಬೇಕು ಅಂದರೆ ಪರ್ಚೇಸ್ ಮಾಡ್ಕೊಳ್ಳಿ. ತುಂಬ ಯೂಸ್ಫುಲ್ ಪ್ರಾಡಕ್ಟ್ ಇದು. ಸ್ಟ್ಯಾಂಡ್ ಇದ್ರಲ್ಲಿ ನೀವು ತವಾ ಮತ್ತು ಲಟ್ಟಣಿಗೆ ಇಲ್ಲಿ ಇಟ್ಕೊಳ್ಳೋಕ್ಕೆ ಜಾಗ ಇದೆ. ಲಟ್ಟಣಿಗೆ ನಾವು ಇದು ಮಾಡ್ತೀವಲ್ಲ ಅದನ್ನು ಇಲ್ಲಿ ಇಟ್ಕೋಬೋದು. ಸೊ ಅದಕ್ಕೋಸ್ಕರ ಇದು ತರಿಸ್ದೆ. ಬಟ್ ಇದು ತುಂಬಾ ಸ್ಮಾಲ್ ಸೈಜಲ್ಲಿ ಬಂದಿದೆ. ಸೊ ಅದಕ್ಕೆ ನಂದು ಫಿಟ್ ಆಗಲಿಲ್ಲ. ಅದು ರೊಟ್ಟಿ ಇದು ಮಾಡ್ತೀವಲ್ಲ ಅದು ಇಲ್ಲಿ ಫಿಟ್ ಆಗಲಿಲ್ಲ. ಸೊ ಅದಕ್ಕೆ ಬೇರೆ ಚಾಪಿಂಗ್ ಬೋರ್ಡ್ ಎಲ್ಲ ಬರುತ್ತಲ್ಲ ಅದನ್ನು ಈ ಥರ ಇಟ್ಕೊಂಡು ಯೂಸ್ ಮಾಡ್ತಾಯಿದ್ದೀನಿ. ಬಟ್ ತುಂಬ ಯೂಸ್ ಆಗುತ್ತೇನೆ. ಇದು ಅಷ್ಟೇ 250 ರುಪೀಸಿಗೆ ರಿಸೀವ್ ಆಯಿತು. ಸೊ ನಿಮಗೂ ಯಾರಿಗಾದ್ರೂ ಬೇಕು ಅಂದರೆ ಪರ್ಚೇಸ್ ಮಾಡ್ಕೊಳ್ಳಿ. ಬಟ್ ಸ್ಮಾಲ್ ಐಟಮ್ಸ್ ಇದರಲ್ಲಿ ನೀವು ಇಟ್ಕೋಬೋದು. ಒಂದು ಸ್ವಲ್ಪ ನಿಮಗೆ ಸ್ಟೋರೇಜು ಅಡುಗೆ ಮನೆಯಲ್ಲಿ ಕಮ್ಮಿ ಆಗುತ್ತೆ. ಸೊ ಆ ಕಡೆ ಈ ಕಡೆ ಲಟ್ಟಣಿಗೆ ಎಲ್ಲ ಬಿದ್ದಿರುತ್ತಲ್ವ. ಸೊ ಆ ಕಡೆ ಈ ಕಡೆ ಇಡೋದಕ್ಕಿಂತ ಈ ಥರ ಒಂದು ಸ್ಟ್ಯಾಂಡಲ್ಲಿ ಇಟ್ಕೊಂಡ್ರೆ ಸೇಫಾಗೂ ಇರುತ್ತೆ ಮತ್ತು ಬೇಗನೂ ಕೈಗೆ ಸಿಗುತ್ತೆ ನಾವು ಅಡುಗೆ ಮಾಡಬೇಕಾದ್ರೆ ಅಂತ ನಾನು ತರಿಸಿದ್ದೀನಿ. ಸೊ ಬೇಕಾದ್ರೆ ಗೋಡೆಗೂ ಅಂಟಿಸ್ಕೋಬೋದು. ಮೇಲ್ಗಡೆ ನಿಮ್ಗೆ ಇದು ಈ ಥರ ಕೊಟ್ಟಿದ್ದಾರೆ. ಗೋಡೆಗೂ ಬೇಕಾದ್ರೆ ನೀವು ಇದರ ಅಟ್ಯಾಚ್ ಮಾಡ್ಕೋಬೋದು. ನನಗಂತೂ ಯೂಸ್ ಆಗಿದೆ. 250 ರುಪೀಸಿಗೆ ಮೀಶೋದಲ್ಲಿ ರಿಸೀವ್ ಆಯಿತು. ಸೊ ನಿಮಗೂ ಬೇಕು ಅಂದರೆ ಪರ್ಚೇಸ್ ಮಾಡ್ಕೊಳ್ಳಿ. ಸ್ಟೀಲ್ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಬಂದು ಇದು ರಬ್ಬಿಂಗು. ಇದು ಕಲ್ಲು ಹೇಗೆ ಬರುತ್ತೋ ಅಂತ ಡೌಟಲ್ಲಿದ್ದೆ ಮೀಶೋದಲ್ಲಿ. ಬಟ್ ತುಂಬ ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ಇದು ಅಷ್ಟೇ ಜಸ್ಟ್ 150 ರುಪೀಸ್ಗೆ ಈ ಕಲ್ಲು ಸಿಕ್ತು ನನಗೆ ಮೀಶೋದಲ್ಲಿ. ತುಂಬಾ ಇಷ್ಟ ಆಯಿತು ನನಗೆ. ತುಂಬ ತಿಂಗಳಿಂದ ಬಟ್ 150 ರುಪೀಸ್ಗೆ ತುಂಬಾ ಚೆನ್ನಾಗಿರೋ ಪ್ರಾಡಕ್ಟ್ಸ್ ಎಲ್ಲ ಸಿಗುತ್ತೆ. ಸೊ ಯೂಸ್ ಮಾಡಾದ್ಮೇಲೆ ನಿಮಗೆ ರಿವ್ಯೂ ಮಾಡ್ತಾ ಇರೋದು. ಯಾಕಂದರೆ ಸುಮ್ಮನೆ ಅಡುಗೆ ಮನೆ ಪ್ರಾಡಕ್ಟ್ಸ್ ಎಲ್ಲ ರಿವ್ಯೂ ಮಾಡೋಕ್ಕೂ ಆಗಲ್ಲ. ಯಾಕಂದರೆ ಒಂದೊಂದು ಚೆನ್ನಾಗಿರುತ್ತೆ, ಒಂದೊಂದು ಚೆನ್ನಾಗಿರಲ್ಲ. ಸೊ ಅದಕ್ಕೋಸ್ಕರನೇ ನನಗಂತೂ ಈ ಕಲ್ಲು ತುಂಬಾ ಇಷ್ಟ ಆಯಿತು. ಸೊ ಇದೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ ಅಂತಲೇ ಅಂದ್ಕೊಂಡಿದ್ದೀನಿ. ಚಿಕ್ಕ ಮಕ್ಕಳಿರೋರಿಗೆ ತೇಯ್ದು ಎಲ್ಲ ತಿನ್ನಿಸ್ತಾರಲ್ಲ ಅವ್ರಿಗೆಲ್ಲ ತುಂಬ ಯೂಸ್ ಆಗುತ್ತೆ ಈ ಪ್ರಾಡಕ್ಟ್ ಎಲ್ಲ, ಈ ಸ್ಟೋನು. ಸೊ ನಿಮಗೂ ಬೇಕಂದರೆ ತರಿಸ್ಕೊಳ್ಳಿ. ಜಸ್ಟ್ 150 ರುಪೀಸ್ಗೆ ರಿಸೀವ್ ಆಯಿತು. ಒಂದು 10-20 ರುಪೀಸ್ ನಾನು ಹೇಳೋ ಅಮೌಂಟಲ್ಲಿ ವ್ಯತ್ಯಾಸ ಆಗ್ಬೋದು ವಿನಃ ಜಾಸ್ತಿ ಏನು ವ್ಯತ್ಯಾಸ ಆಗೋಲ್ಲ. ಆಮೇಲೆ ಅಕ್ಕ ನೀವು ಹೇಳಿದಷ್ಟು ಇರಲಿಲ್ಲ, ಅಲ್ಲಿ ಜಾಸ್ತಿ ಇತ್ತು, ತುಂಬಾ ಕಮ್ಮಿ ಇತ್ತು ಅಂತ ಹೇಳೋಕೆ ಹೋಗ್ಬೇಡಿ. ಯಾಕಂದರೆ ಒಂದು ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಯಾಕಂದರೆ ನಾನು ಆನ್ಲೈನ್ ಪೇಮೆಂಟ್ ಮಾಡಿ ತರಿಸೋದು. ಸೊ ನೀವು ಏನಾದ್ರು ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ನಿಮ್ಗೆ ಇನ್ನೂ ಕಮ್ಮಿ ಬೀಳುತ್ತೆ. ಒಂದು ಸತಿ ಚೆಕ್ಔಟ್ ಮಾಡಿ ಬೇಕಾದರೆ ಆನ್ಲೈನ್ ಪೇಮೆಂಟ್ ಮಾಡಿ ನಿಮ್ಗೆ ಎಷ್ಟು ಬೀಳುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ.
ಸೊ ಚೆಕ್ಔಟ್ ಮಾಡಿ. ಮತ್ತು ಇದನ್ನು ಬೇಕಂದರೆ ತರಿಸ್ಕೊ. ಈ ರುಬ್ಬೋ ಕಲ್ಲು ಅಷ್ಟೇ ಚಿಕ್ಕದಾಗಿದೆ, ತುಂಬಾ ಕ್ಯೂಟ್ ಆಗಿದೆ. ಸೊ ಇದು ಅಷ್ಟೇ ಮೀಶೋದಲ್ಲೇ ತರಿಸಿದ್ದು ನಾನು. 250 ರುಪೀಸಿಗೆ ರಿಸೀವ್ ಆಯಿತು. ಇಷ್ಟು ಒಳ್ಳೆ ಪ್ರಾಡಕ್ಟ್ ಅದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೌಂಡು ಕೇಳಿಸ್ತಾ ಇದ್ದೀನಿ ನಿಮಗೆ. ಸೊ 250 ರುಪೀಸಿಗೆ ಯಾರು ಕೊಡ್ತಾರಲ್ವಾ. ಸೊ ಆಚೆಗಡೆ ಹೋದರೆ ಇನ್ನೂ ಜಾಸ್ತಿ ಹೇಳ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಬಾರ್ಗೇನ್ ಮಾಡೋಕ್ಕೆ ಬರಲ್ಲ ಅಂತ ಮೀಶೋದಲ್ಲೇ ತೊಗೊಂಡ್ಬಿಡ್ತೀನಿ ಎಲ್ಲ ಪ್ರಾಡಕ್ಟು. ಯಾಕಂದರೆ ಬಾರ್ಗೇನ್ ಮಾಡೋಕ್ಕೆ ಬರಲ್ಲ, ಸುಮ್ಮನೆ ಯಾಕೆ ಅಂತ ಇದ್ರಲ್ಲಿ ತೊಗೊಂಡೆ. ತುಂಬಾ ಚೆನ್ನಾಗಿ ಬಂದಿತ್ತು ಮೆಟೀರಿಯಲ್ ಮಾತ್ರ. ಬೆಂಡಲ್ಲೆಲ್ಲ ಪ್ಯಾಕ್ ಮಾಡಿ ಬಾಕ್ಸಲ್ಲೆಲ್ಲ ಕಳಿಸಿದ್ರು. ತುಂಬಾ ಸೇಫಾಗಿ ಕೂಡ ಬಂದಿತ್ತು. ಸೊ ನಿಮಗೂ ಬೇಕಂದರೆ ಕುಟಾಣಿ ಬೇಕಂದರೆ ಪರ್ಚೇಸ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿದೆ ಮಾತ್ರ ಅಂತ. ವೆಜಿಟೇಬಲ್ಸ್ ಇಟ್ಕೊಳ್ಳೋಕೆ ತರಿಸಿದೆ. ಪ್ಲಾಸ್ಟಿಕ್ಕು ತುಂಬಾ ಚೆನ್ನಾಗಿದೆ ಬಾಕ್ಸಸ್ಸು. ಸೊ ಇದು ಅಷ್ಟೇ ಪ್ಯಾಕ್ ಆಫ್ 6 ಬರುತ್ತೆ. ನಾನು ಅವಾಗಲೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಇಲ್ಲಿ 3 ಇದೆ, ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕ್ವಾಲಿಟಿ. ಸೊ ಸೈಡಲ್ಲಿ ಅಂದರೆ ತುಂಬಾ ಸ್ಟೋರೇಜ್ ಇರುತ್ತೆ ಅಲ್ವಾ ಸೈಡಲ್ಲಿ ಫ್ರಿಜ್ಜಲ್ಲಿ. ಸೊ ನಿಮ್ಮ ಸೈಡಲ್ಲಿ ಫ್ರಿಜ್ ಓಪನ್ ಮಾಡ್ತಿರಲ್ಲ ಡೋರು, ಅಲ್ಲಿ ಇಟ್ಕೊಳ್ಳೋಕ್ಕೆ ಈ ಬಾಕ್ಸಸ್ ಯೂಸ್ ಆಗುತ್ತೆ. ಸೊ ಏನಾದರೂ ಕೈಗೆ ಬೇಕಾಗಿರೋ ಐಟಮ್ಸ್ ಬೇಗ ಸಿಗಬೇಕು ಅಂದರೆ ಈ ಥರ ಸ್ಟೋರ್ ಮಾಡಿಕೊಂಡ್ರೆ ಸೈಡಲ್ಲಿ ಡೋರ್ ಹತ್ರ ತುಂಬಾ ಯೂಸ್ ಆಗುತ್ತೆ ಅಂತ ಇದನ್ನು ತರಿಸಿದೆ. ನನಗಂತೂ ತುಂಬ ಯೂಸ್ ಆಗ್ತಾಯಿದೆ. ಸೊ ನಿಮಗೂ ಅದಕ್ಕೆ ಹೇಳ್ತಾ ಇದ್ದೀನಿ. ಇದು ಅಷ್ಟೇ 250-300 ರುಪೀಸ್ ರೇಂಜಲ್ಲಿ ಮೀಶೋದಲ್ಲಿ ಸೊ ಇದು ಅಷ್ಟೇ ತುಂಬ ಜನ ತುಂಬ ವೀಡಿಯೋಸ್ನಲ್ಲಿ ನೋಡ್ತಾ ಇದೆ. ಸೊ ಇದು ಹೇಗಿರುತ್ತೆ ಅಂತ ತರಿಸಿದೆ. ತುಂಬ ಸ್ಮಾಲ್ ಸೈಜ್ ಇದೆ, ಬಟ್ ತುಂಬಾ ಜಾಗ ಕನ್ಸ್ಯೂಮ್ ಮಾಡುತ್ತೆ. ಸೊ ಇದರಲ್ಲಿ ನೀವು ಗ್ಲಾಸಸ್ ಅಂದರೆ ಈಗ ಯಾರಾದರೂ ಗೆಸ್ಟ್ ಬರ್ತಾರೆ ಅಂತ ಜ್ಯೂಸ್ ಗ್ಲಾಸಸ್ ಎಲ್ಲ ಸ್ಟೋರ್ ಮಾಡೋದಕ್ಕೆ ಬೇಗನೂ ಕೈ ಸಿಗುತ್ತೆ. ಆ ಥರ ತುಂಬಾ ಲುಕ್ಕಾಗಿ ಕಾಣಿಸುತ್ತೆ. ಸ್ಮಾಲ್ ಸೈಜ್ ಇದ್ರೂ ಇದು ತುಂಬಾ ಜಾಸ್ತಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಇದು ಅಷ್ಟೇ ನನಗೆ 300 ರುಪೀಸ್ಗೆ ಮೀಶೋದಲ್ಲಿ ರಿಸೀವ್ ಆಯಿತು. ಸೊ ಈ ಥರ ಎಲ್ಲ ಬರುತ್ತೆ ನಮಗೆ. ತುಂಬಾ ಚೆನ್ನಾಗಿದೆ. ಸೊ ಬಂದಾಗ ಏನಪ್ಪ ಇಷ್ಟು ಸ್ಮಾಲ್ ಸೈಜ್ ಇದೆ ಅಂತ ಬೇಜಾರಾಯಿತು. ಆಮೇಲೆ ನಾನು ಗ್ಲಾಸ್ ಎಲ್ಲ ಜೋಡಿಸಿ ಮನಿ ಪ್ಲ್ಯಾಂಟ್ ಎಲ್ಲ ಜೋಡಿಸಿದ್ಮೇಲೆ ಎಷ್ಟು ಜಾಗ ಸಾಲ್ತು ಅಂದರೆ ನಾನು ಅಡುಗೆ ಮನೆ ಲುಕ್ಕೇ ಚೇಂಜ್ ಆಗೋಯಿತು. ಸೊ ನನಗಂತೂ ತುಂಬಾ ಇಷ್ಟ ಆಯಿತು ಪ್ರಾಡಕ್ಟು. ಸೊ ಎಲ್ಲರ ವೀಡಿಯೋಸಲ್ಲೂ ನೋಡ್ತಾ ಇದ್ದೆ. ಸೊ ತರಿಸಾದ್ಮೇಲೆ ತುಂಬಾ ಸ್ಯಾಟಿಸ್ಫೈಡ್ ಆಗಿದ್ದೀನಿ. ಸೊ ನಿಮಗೂ ಬೇಕು ಅಂದರೆ ತರಿಸ್ಕೊಳ್ಳಿ. ತುಂಬಾ ಚೆನ್ನಾಗಿದೆ ಪ್ರಾಡಕ್ಟು. ಸೊ ಈ ಥರ ಬಟನ್ಸ್ ಎಲ್ಲ ಕೊಟ್ಟಿರ್ತಾರೆ. ತುಂಬಾ ಸ್ಟೋರೇಜ್ ಕನ್ಸ್ಯೂಮ್ ಮಾಡುತ್ತೆ ಈ ಸ್ಟ್ಯಾಂಡು. ಅದಕ್ಕೋಸ್ಕರ ಕಿಚನಿಗೆ ಈ ಥರ ಒಂದು ಐಟಮ್ಸ್ ಇರಲೇಬೇಕು. ಇದೊಂದು ಮತ್ತು ಇನ್ನೊಂದು ತವಾ ಸ್ಟ್ಯಾಂಡ್ ತೋರಿಸೋದ್ನಲ್ಲ, ಇದೆಲ್ಲ ಪರ್ಚೇಸ್ ಮಾಡ್ಕೊಳ್ಳಿ. ನಿಮಗೆ ತುಂಬಾ ಸ್ಟೋರೇಜ್ ಕನ್ಸ್ಯೂಮ್ ಆಗುತ್ತೆ ಕಿಚನಲ್ಲಿ. ಇನ್ನೂ ಜಾಗ ಸಾಲುತ್ತೆ ಅಂತ ಇದನ್ನೆಲ್ಲ ತರಿಸಿದ್ದೀನಿ. ಸೊ ನಿಮಗೂ ಬೇಕು ಅಂದರೆ ತರಿಸ್ಕೊಳ್ಳಿ. ತುಂಬಾ ಚೆನ್ನಾಗಿದೆ ಮಾತ್ರ ಪ್ರಾಡಕ್ಟ್. ಸ್ಟೀಲ್ ಅಲ್ವಾ, ತುಂಬಾ ಚೆನ್ನಾಗಿದೆ. ಹೋಪ್ ಈ ಕಿಚನ್ ಹಾಲ್ ಇಷ್ಟ ಆಗಿದೆ ಅಂತ ಅಂದ್ಕೊಡ್ತೀನಿ. ಇದರಲ್ಲಿ ಯಾವ ಪ್ರಾಡಕ್ಟ್ಸ್ ಬೇಕಾದ್ರೂ ಪರ್ಚೇಸ್ ಮಾಡ್ಕೊಳ್ಳೋದಿದ್ರೆ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಹೋಗಿ ಚೆಕ್ಔಟ್ ಮಾಡಿ ಮತ್ತು ಪರ್ಚೇಸ್ ಮಾಡ್ಕೊಳ್ಳಿ. ಮತ್ತು ಈ ಥರದೇ ವೀಡಿಯೋಸ್ಗೋಸ್ಕರ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಈ ಥರದೇ ಕಂಟೆಂಟ್ ಬರ್ತಾ ಹೋಗುತ್ತೆ. ಮತ್ತು ಇಲ್ಲಾಂದರೆ ಮಿಸ್ ಮಾಡಿಬಿಡ್ತೀರಾ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಏನು ರಿವ್ಯೂ ಬೇಕು ಅಂತ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ರಿವ್ಯೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಈ ಕಿಚನ್ ಹಾಲ್ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತು ಸ್ಟೈಲ್ ವಿತ್ ಕನ್ನಡತಿ ಚಾನಲ್ಗೆ ಸಪೋರ್ಟ್ ಮಾಡಿ, ಕನ್ನಡತಿ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ.